ನೀವಿಲ್ಲಿ ನೋಡ್ಬೋದು ಲಿಂಗನೆಲ್ಲ ಮಾರ್ತಿದ್ದಾರೆ. ಇವರೆಲ್ಲ ಏನಂದ್ರೆ ಇವರು ಸಿರಿಗೆರೆ ಮೂಲತಃ. ಸಿರಿಗೆರೆಗೆ ಅಷ್ಟೇ ಅಲ್ಲ, ಇವ್ರದ್ದು ನಮ್ಮ ರಾಜ್ಯದಲ್ಲಿ ಅನೇಕ ವಿದ್ಯಾಸಂಸ್ಥೆಗಳು ಇದ್ದಾವೆ. ಶಾಲೆ, ಹೈಸ್ಕೂಲು, ಕಾಲೇಜು, ಆಮೇಲೆ ಡಿಗ್ರಿ ಅಂದರೆ ಏನದು ಪದವಿ ಪೂರ್ವ ಕಾಲೇಜ್ಗಳು ಅಂದ್ರೆ ಬೇಜಾನದಾವೆ. ಅಲ್ಲೆಲ್ಲ ಏನಂದರೆ ಫ್ರೀ ಎಜುಕೇಷನ್ ಡೊನೇಟ್ ಮಾಡ್ತಿರೋದು, ಯಾವುದೇ ರೀತಿ ದುಡ್ಡು ತಗೊಳ್ಳೋದಿಲ್ಲ. ಆಮೇಲೆ ಹೆಚ್ಚಾಗಿ ನಮ್ಮ ಹಳ್ಳಿ ಕಡೆ ಅದಾವೆ. ಅದು ನನಗೆ ಏನಂದರೆ ಹೆಮ್ಮೆ ವಿಚಾರ. ನಾನು ಈ ತಳ್ಳಬಾಳು ವಿದ್ಯಾಸಂಸ್ಥೆಯಿಂದನೇ ಓದಿರೋದು. ಆಮೇಲೆ ಇಲ್ಲಿ ಬರೀ ಎಜುಕೇಷನ್ ಅಂತ ಅಲ್ಲ, ಶಿಸ್ತು, ಆಮೇಲೆ ವಿನಯತೆ, ಆಮೇಲೆ ಸಂಸ್ಕೃತಿ ಎಲ್ಲದನ್ನೂ ಇಲ್ಲಿ ಕಲಿಸ್ತಾರೆ ಈ ವಿದ್ಯಾಸಂಸ್ಥೆಯಲ್ಲಿ. ಅದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಮಣಿಕಂಠ. ಇಲ್ಲಿ ನಾನು ಸಿರಿಗೆರೆ ಮಠದಲ್ಲಿ ಓದುತ್ತಿದ್ದೇನೆ. ಬೆಳಗ್ಗೆ 5 ಗಂಟೆಗೆ ಎಬ್ಬಿಸಿದ್ದೆ. 10th ಸಿ ವಿಭಾಗ. ಬೆಳಗ್ಗೆ 5 ಗಂಟೆಗೆ ಎಬ್ಬಿಸ್ತಾರೆ. ಇಲ್ಲಿ ಗದಿಯ ಪೂಜೆ ಮಾಡುತ್ತೇನೆ ಮತ್ತು ಸ್ಕೂಲಿಗೆ ಓದಕ್ಕೆ ಹೋಗ್ತೇನೆ. ನನ್ನ ಊರು ಗುಡ್ಲಿಗಿ, ತಾಲೂಕು ಬಳ್ಳಾರಿ, ಜಿಲ್ಲಾ ಸೊಂಡೂರು. ಉಲ್ಟಾ ಹೇಳ್ತದೆಯಲ್ವ ಹುಡುಗರಲ್ಲ, ಸಣ್ಣ ಹುಡುಗರಲ್ಲ, ಅವ್ರಿಗೆ ಅಷ್ಟು ಎಕ್ಸ್ಪ್ಲೇನ್ ಮಾಡೋಕೆ ಬರೋದಿಲ್ಲ. ಅವ್ನು ತಪ್ಪು ಹೇಳ್ತಾನೆ. ನಾನೇ ಆಗಲಿ ಎಷ್ಟೋ ಸಲ ನನ್ನ ಬಾಯಿ ತಪ್ಪು ಏನೇನೋ ಮಾತಾಡ್ತಿರ್ತೀನಿ. ಆದರೆ ಅವ್ರ ಧೈರ್ಯ ಒಂಥರ ಮೆಚ್ಚುಗೆ. ಅಪ್ಪ ಏನೇ ಹೇಳು, ನಮ್ಮ ಅಂತ ದೊಡ್ಡ ಮಾಡಿದಾಗೆ ಅಲ್ಲಿ ಬರೋ ಭಕ್ತಾದಿಗಳನ್ನೆಲ್ಲ ಹ್ಯಾಂಡ್ಲವ್ ಮಾಡ್ತಾವ್ರೆ ಹುಡುಗರು. ಇಲ್ಲಿರೋ ಹುಡುಗರು ಅಂದರೆ ಕಾಲೇಜೆಲ್ಲ ಮುಗಿಸ್ಕೊಂಬರ್ತಾರಲ್ಲ, ಸ್ಕೂಲು ಮುಗಿಸ್ಕೊಂಬರ್ತಾರಲ್ಲ, ಆಮೇಲೆ ಇಲ್ಲಿ ಮಠದಲ್ಲಿ ಕೆಲಸ ಮಾಡ್ತಾರೆ. ಅಂದರೆ ಕಾಯಕದ್ದು ಮಹತ್ವನೂ ಇಲ್ಲಿ ಹೇಳ್ಕೊಡ್ತಾರೆ. ಅದು ನನಗೆ ಭಾಳ ಇಂಪ್ರೆಸ್ಸು. ಇದು ಊಟದ ಹಾಲು. ಇಲ್ಲಿ ಇವ್ರು ಹೇಳ್ತಾವ್ರೆ ದಾಸೋಹ. ಇಲ್ಲಿ ತೋರಿಸ್ತೀನಿ ನೋಡಿ. ಪ್ರತಿನಿತ್ಯ ಏನೋ ದಾಸೋಹ ನಡೀತೈತೆ. ಆಮೇಲೆ ಅದೇ ಎಂದಲ್ಲ ಅಂದರೆ ಭಕ್ತಾದಿಗಳು ಯಾರಾಗಲಿ ಎನಿವನ್ ಯಾರು ಬಂದ್ರೂ ದಾಸೋಹ ನಡೀತಿರ್ತೈತೆ. ಅಮ್ಮ ಇಲ್ಲ, ಇದು ಮಳು ಸಿದ್ಧರ ಗದ್ದಿಗೆ ನಾವು ದಿನಾಲೂ ಪೂಜೆ ಮಾಡುತ್ತೇವೆ. ಯಾರಾಗಲಿ ಒಬ್ರು ಮಾಡ್ತೀರಾ ಏನು? ಎಲ್ಲರೂ ಬಂದು ಒಬ್ರು ಸಂಜೆ ಬೆಳಗ್ಗೆ. ಹೌದಾ? ಅದು ಇವರೇ ಬಂದು ಇಲ್ಲೆಲ್ಲ ಪೂಜೆ ಮಾಡಿ ಅಂದರೆ ಎಷ್ಟು ಪೂಜಾ ಬಗ್ಗೆನೂ ಅಷ್ಟು ಏನೋ ನಮ್ಮ ಸಂಸ್ಕೃತಿ ಬಗ್ಗೆನೂ ಇಲ್ಲಿ ಹೇಳ್ಕೊಡಲಾಗುತ್ತೆ. ಆಮೇಲೆ ಅನ್ನಕ್ಕೆ ಎಷ್ಟು ಮಹತ್ವ ಇದೆ ಅಂದರೆ ಇಲ್ಲಿ ಪ್ರಾರ್ಥನೆ ಆಗದೆ ಏನೋ ಅನ್ನದಾಸೋಹ ನಡೆಯಲ್ಲ. ಆಮೇಲೆ ಇಲ್ಲಿರೋ ಭಕ್ತರು ಅಷ್ಟೇ, ಭಕ್ತರು ಬಂದ್ರೂ ಎನಿ ಟೈಮ್ 24x7 ಅಂತಾರಲ್ಲ, ಆ ರೀತಿ ಇಲ್ಲಿ ದಾಸೋಹ ನಡೀತಿರ್ತತೆ. ಯಾರ ಗುರು ಏನೋ ಮಠಕ್ಕೆ ಬರೋ ಭಕ್ತಾದಿಗಳೆಲ್ಲ ಇಲ್ಲಿ ಆರಾಮಾಗಿ ಊಟ ಮಾಡ್ಬೋದು. ಆಮೇಲೆ ಇಲ್ಲಿ ಏನು ಹೇಳ್ತೀನಂದರೆ, ಇಲ್ಲಿ ನೋಡಿರಿ ಎಷ್ಟು ನೀಟಾಗಿ ನೇಚರೆಲ್ಲ ಕಾಪಾಡ್ಕೊಂಡಾರೆ. ಫುಲ್ಲು ಡೇ ಹೊತ್ತು ತೋರಿಸ್ತೀನಿ ನಿಮಗೆಲ್ಲ. ಮಳೆ ಬೇರೆ ಬರ್ತಿದೆ ಇಲ್ಲಿ. ನಮ್ಮ ಪ್ರಶಾಂತ ಅಣ್ಣಾರೆ ಇಲ್ಲೆಲ್ಲ ಪಳಗ್ ಬಿಟ್ಟವ್ರೆ. ಏನಂದರೆ ಒಂಥರ ಕಿಂಗ್ ಪಿನ್ ಇದ್ದಂಗಪ್ಪ. ಇಲ್ಲಿ ಯಾರು ಕೇಳ ಅಣ್ಣ ಆರಾಮಾಗಿ ಮಾತಾಡಿಸ್ತವ್ರೆ ಅಣ್ಣನ. ಅಷ್ಟು ಫೇಮಸ್ ಅವ್ರ ಪ್ರಶಾಂತ ಅಣ್ಣ ಇಲ್ಲಿ ಸಿರಿಗೆರೆ. ಇಲ್ಲಿ ಇಲ್ಲಪ್ಪ ಅಂತ ಫೇಮಸ್ ಒಟ್ಟು ಹೇಳಿದ್ದು ಮಠಕ್ಕೊಂದು ಸೇವೆ ಸಲ್ಲಿಸಿದ್ದೀವಿ ಸ್ವಲ್ಪ ದಿನಗಳ ನಂತರ, ಸ್ವಲ್ಪ ದಿನಗಳ ಕಾಲ. ಹಂಗಾಗಿ ಎಲ್ಲರೂ ಪರಿಚಯ ಇದ್ದಾರೆ ಅದ್ರ ಬಗ್ಗೆ. ಆಮೇಲೆ ಅಣ್ಣ ಇಲ್ಲಿ ಬರ್ತಾರಲ್ಲ ಹಾಸ್ಟ್ಲಾಗೆಲ್ಲ ಹುಡುಗರು ಇರ್ತಾರಲ್ಲ ಅಣ್ಣ, ನೀನು ಅದಕ್ಕೇನಂತಾರಣ್ಣ? ಅದು ಒಂಥರ ಮಂಟಪದ ರೀತಿ ಐತೆ, ನನಗಷ್ಟು ಗೊತ್ತಿಲ್ಲ. ಇಲ್ಲಿ ಕೇಳ್ತೀನಿ. ಫುಲ್ ಏನಣ್ಣ ಇದು ದ್ವೀಪ ಅಲಂಕಾರ ನೆಕ್ಸ್ಟ್ ಲೆವೆಲ್. ಮೈಸೂರು ದಸರಾ ಲೆವೆಲ್ಲಿ ಮಾಡ್ತಾವ್ರಿ ಇಲ್ಲೆಲ್ಲ. ನಮ್ಮ ಮಠ ಬರೀ ವಿದ್ಯಾಸಂಸ್ಥೆ ಅದಕ್ಕಷ್ಟೇ ಫೇಮಸ್ ಅಲ್ಲ, ಆಮೇಲೆ ದಾಸೋಹಕ್ಕೆ ಫೇಮಸ್ಸು. ಆಮೇಲೆ ಏನಂದರೆ ಇಲ್ಲಿ ಪ್ರಾಣಿಗಳನ್ನ ಸಾಕವ್ರೆ. ಜಿಂಕೆ, ಆಮೇಲೆ ನವಿಲು ಐತಲ್ಲ, ಮೊಲ, ನವಿಲು ಭಾಳ ಸಾಕವ್ರೆ. ಅಲ್ಲಿ ಪಕ್ಷಿಧಾಮ ಇದು ಅಣ್ಣ, ಅದು ಶಾಂತಿವನ ಅಂತಲೇ ಸಪ್ರೇಟಾಗಿ ಅದಕ್ಕೋಸ್ಕರನೇ ಪ್ಲೇಸ್ ಮಾಡಿ ಕೈ ಬಿಟ್ಬಿಟ್ಟಾರೆ. ಅಂದರೆ ಪ್ರಾಣಿಗಳು ಅದ್ರ ಪಾಡಿಗೆ ಅದು ಆರಾಮಾಗಿರಲಿ ಅಂದು.
ಕಾಣ್ತಾವ ಇಲ್ಲ ಗೊತ್ತಿಲ್ಲ. ಇಲ್ಲಿ ನೋಡಿ ಬಾತ್ಕೋಳಿವು, ಬಾತುಕೋಳಿ ಮೊಲ ಎಲ್ಲ ಒಂತಾಗೆ ಇದಾವೆ. ಮೊಲ ಬಾತುಕೋಳಿ ಎಲ್ಲ ಒಂತಾಗೆ ಇದಾವೆ ನೋಡಿ. ಆಮೇಲೆ ಅಂದರೆ ಅವಾಗಿನ ನೋಡಿರ್ಬೋದು, ಇಲ್ಲಿ ಬಂದಾರ ಸಾಮಾನ್ಯವಾಗಿ ನೋಡಿರ್ತಾರೆ. ಇಲ್ಲೊಂದು ವಿಂಟೇಜ್ ಕಾರ್ ಐತೆ, ಅದನ್ನು ತೋರಿಸ್ತೀವಿ ನೋಡಿ. ಎಷ್ಟು ಏನು ಈಗಿನ ಹುಡುಗರು ಕ್ರೇಜ್ ಅಂತೀವಲ್ಲಪ್ಪ ನಾವು, ಅದನ್ನ ಅವಾಗಲೇ ಅವ್ರಿಗೆ ಕ್ರೇಜ್ ಅನ್ನೋದನ್ನ ಪದಕ್ಕೆ ಅರ್ಥ ಹುಡ್ಕವ್ರೆ. ತೋರಿಸ್ತೀವಿ ನೋಡಿ ಆ ಕಾರ್ ಹೆಂಗಿದೆ ಅಂತ. ಅದನ್ನ ಫುಲ್ ಗ್ಲಾಸಾಗಿ ಇಟ್ಟಾರೆ. ಅದನ್ನ ಓಪನ್ ಮಾಡೋಕ್ಕಾಗೋದಿಲ್ಲ, ಆದರೂ ತೋರಿಸ್ತೀನಿ ನೋಡಿ ಯಾವ ರೀತಿ ಐತೆ ಗುರು. ವಾವ್ ನೋಡಿ ಗಾಯ್ಸ್, ದಿಸ್ ಈಸ್ ವರ್ಲ್ಡೆಸ್ಟ್. ಇದು ಯಾವುದು ಅನ್ನೋದು ಗೊತ್ತಿಲ್ಲ ನನಗೆ ಅಷ್ಟು. ಯಾವ ಕಾರು ಇದು? ಯಾವುದೋ ವಿಂಟೇಜ್ ಕಾರ್ ಗುರು, ನೆಕ್ಸ್ಟ್ ಲೆವೆಲ್ ಐತೆ. ಯಾವುದಂತೂ ನನಗೆ ಆ್ಯಕ್ಚುಲಿ ಗ್ಲಾಸ್ ಐತೆ ಇಲ್ಲ, ಅದರಿಂದ ಗೊತ್ತಾಗ್ತಿಲ್ಲ. ಯಾರು ಗೊತ್ತಿದ್ದಾರೆ ಕಮೆಂಟ್ ಮಾಡ್ರಪ್ಪ. ಯಾವ ರೀತಿ ಐತೆ ನೋಡಿ ಗುರು, ಸೈಕ್ ಅನ್ನೋ ವರ್ಡಿಗೆ ಇದ್ದ ಎಕ್ಸಾಂಪಲ್ ಗುರು. ಅಣ್ಣ ಆರಾಮ ಎಷ್ಟು ಅಡಿ ಐತಣ್ಣ ಅದಾಗಲ? 4 ಅಡಿ ಬರುತ್ತೆ. ಜಾಸ್ತಿ ಐತಣ್ಣ ಅದು ನೋಡು. ಹಾಂ, ಅಗಲ ಒಂದು 4 ಅಡಿ 5 ಅಡಿ ಬರುತ್ತೆ. ಜಾಸ್ತಿನೇ ಐತೆ ನೋಡೋಣ. ಅದು ಎಷ್ಟು ಅಗಲ ಐತೆ? ಒಂದು 6 ಮೇಲೆ ಐತೆ ಬಿಡೋಣ. ಅದು 8 ಅಡಿ ಬರ್ಬೋದು. ಏನ್ ಗುರು, ಅದೇ ಅಣ್ಣ ರಾಕಿ ಬಾಯ್ ಹಿಂಗ್ ತೆಗಿತಾನಲ್ಲ, ಸೇಮ್ ಅದೇ ಫೀಲ್. ಅದು ನೋಡಿ ಕೊಡ್ಲಾಗ ನನಗಾಗಿದ್ದು. ಒಂದು 8 ಅಡಿ ಅಗಲ ಬರುತ್ತೆ, ಹಾಂ, ಒಂದು 15 ಅಡಿ ಉದ್ದ ಬರುತ್ತೆ. ಹಾಂ ನೋಡ್ರಿ. ಅಂದರೆ ಇದು ಕಾರ್ ಮಾಡಲು ಅದ್ರದ್ದು ಅಷ್ಟು ಗೊತ್ತಿಲ್ಲ ನನಗೆ. ಒಟ್ಟೆ ಕಾರ್ ಮಾತ್ರ ಎಷ್ಟು ವಾವ್ ನೋಡಿ. ಅಂದರೆ ಎಷ್ಟೋ ನೀಟಾಗಿ ಗ್ಲಾಸ್ ಇದು ಮಾಡಿ ಅದನ್ನ ಸಪ್ರೇಟಾಗಿ ಈ ಥರದ್ದು ಎಷ್ಟು ನೀಟಾಗಿ ಇಟ್ಟಾರೆ ನೋಡಿ ಗುರುಗಳ ಕಾರ್ ಇದು. ಆ್ಯಕ್ಚುಲಿ ನೆಕ್ಸ್ಟ್ ಲೆವೆಲ್ ಐತೆ. ಅಲ್ಲಿ ಯಾವುದೋ ಐತೆ, ಅದು ನೀಟಾಗಿ ಕಾಣಿಸ್ತಿಲ್ಲ. ಅಲ್ಲಿ ಅಕ್ಷರ ಐತೆ. ಅದು ಅಣ್ಣ ಅದು ಏನ ಫಲ ಏನೋ ಅಂತ ಐತ. ಆದರೆ ನೆಕ್ಸ್ಟ್ ಲೆವೆಲ್ ಐತೆ ಗುರು. ನೀವು ಬಂದಾಗ ನಾನು ಬಂದರೆ ಇದು ಯಾವುದಂತ ಕೇಳಿ ಹೇಳ್ತೀನಿ. ಗುರುಗಳು ಮೆರವಣಿಗೆ ಇದು ರಥ ಇದು. ಅಂದರೆ ಅಣ್ಣ ಕುದುರೆ ಇದು ಅಣ್ಣ ಇದು ಮಠದಲ್ಲಿರೋಂಥ ಹುಡುಗರೇ ಇದು ಏನು ನಮ್ಮ ಗುರುಗಳ ಅಲ್ಲಿಗೆ ಇಲ್ಲಿಗೆ ಆ ಮಠದಿಂದ ಇಲ್ಲಿಗೆ ಬರೋಕ್ಕೆ, ಆಮೇಲೆ ಇಲ್ಲಿ ಪೂಜೆ ಮುಗಿಸ ಅದ್ರದ್ದು ಇದು ಮತ್ತು ಇದು ಓಪನ್ ಕಾರು. ಹಾಂ, ಇದು ಗುರುಗಳು ಇಲ್ಲೇ ನಮ್ಮ ಸಿರಿಗೆರೆಯಲ್ಲಿ ಏನಾದರೂ ಫಂಕ್ಷನ್ ಮಾಡ್ತಾ ಇದ್ರೆ ಓಪನ್ ಕಾರಲ್ಲಿ ಓಡಾಡ್ತಾರೆ. ಓಡಾಡುವಂಥ ವಾಹನ. ಹಾಂ, ಆಮೇಲೆ ಇದು ಅಣ್ಣ ಇದು ಕುದುರೆ ಅಣ್ಣ. ನಮ್ಮ ಗುರುಗಳಿಗೆ ಭಕ್ತರು ಫ್ರೀಯಾಗಿ ಕೊಡ್ಸಿರೋಂಥ ಇಲ್ಲಿ ಇಲ್ಲಿ ಯಾವ್ದಾರ ಆಗಲಿ ನಮ್ಮ ಏನಂದ್ರೆ ಅಣ್ಣ ಯಾವುದೇ ಆಗಲಿ ಇದನ್ನ ದುಡ್ಡು ಕೊಟ್ಟು ತಗೊಂಡಿಲ್ಲ. ಭಕ್ತರು ಅಷ್ಟು ಪ್ರೀತಿಯಿಂದ ಒತ್ತಾಯ ಮಾಡಿ ಅವ್ರು ಹೇಳ್ತಾರೆ ಅಪ್ಪ ಬೇಡ ಅಂತ, ಆದ್ರೆ ಭಕ್ತರು ಬಿಡೋದಿಲ್ಲ, ಕೊಟ್ಟಿರೋದು. ಆಮೇಲೆ ಅಣ್ಣ ಇದು ಕುದುರೆ ಅದ ಅಣ್ಣ. ಇದು ನೋಡಿ ಗಾಯ್ಸ್, ಏನು ಮೋಟೋ ಲಾಗಿಂಗ್ ಮಾಡ್ತಿದ್ರೆ ನಾನು ಎಲ್ಲ ಎಕ್ಸ್ಪ್ಲೇನ್ ಎಲ್ಲ ಮಾಡ್ತಿದ್ದೆ. ಏನು ಮಾಡ್ತಿ, ನೆಕ್ಸ್ಟ್ ಲೆವೆಲ್ ಐತೆ ಇವೆಲ್ಲ. ಕುದುರೆದಿದು ಸಾರಂಗ ಏನೋ ಇಲ್ಲಿ ಏನಾದರೂ ಫಂಕ್ಷನ್ ಇದ್ರೆ ಮೆರವಣಿಗೆ ಅದಕ್ಕೋಸ್ಕರ ಯೂಸ್ ಮಾಡೋದು. ಆಮೇಲೆ ನಾನು ಈ ಗಾಡಿಗೆ ನೆಕ್ಸ್ಟ್ ಲೆವೆಲಾಗಿ ಇಂಪ್ರೆಸ್ ಆಗ್ಬಿಟ್ಟಿನಿ ಅಣ್ಣ. ಹಾಂ, ಇದು ನಮ್ಮ ಗುರುಗಳು ಒಂದು ಸತಿ ಎಲ್ಲ ಹೊರಗಡೆ ಫಂಕ್ಷನ್ ಹೋದಾಗ ಆ ಫಂಕ್ಷನಲ್ಲಿ ಇದೇ ಥರ ವಾಹನದಲ್ಲಿ ಒಂದು ಮೆರವಣಿಗೆ ಮಾಡಿದ್ರು ಗುರುಗಳಿಂದ. ಆ ಗುರುಗಳು ಅದನ್ನ ನೋಡ್ಬಿಟ್ಟು ಈ ಥರ ಒಂದು ವಾಹನ ಇದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸುಮ್ಮನೆ ನೋಡಿರೋದಷ್ಟೇ, ಅದನ್ನ ವಿಡಿಯೋ ನೋಡ್ಬಿಟ್ಟು ನೆಕ್ಸ್ಟ್ ಟೈಮೇ ನಮ್ಮ ಗುರುಗಳಿಗೆ ಭಕ್ತರು ಫ್ರೀಯಾಗಿ ಕೊಡ್ಸಿರೋಂಥ ವಾಹನ ಚಾರ್ಜರ್ ಗಾಡಿ. ನೋಡ್ರಪ್ಪ ಎಷ್ಟು ಇತಿಹಾಸ ಐತೆ ನಮ್ಮ ಗುರುಗಳದ್ದಾಗಲಿ ನಮ್ಮ ಮಠದ್ದಾಗಲಿ. ನಾವು ಇಂಥ ಮಠದಾಗ ಓದಿವ ಅನ್ನೋದು ನಮ್ಮ ಹೆಮ್ಮೆ. ಅದು ಆ್ಯಕ್ಚುಲಿ ಎಷ್ಟೋ ಹುಡುಗರು ಏನೇನೋ ಸಾಧನೆ ಈ ಮಠದಾಗ ಓದೋಕ್ಕೆ ಅದೃಷ್ಟ ಮಾಡಿದ್ರು. ಅದು ನಿಜ. ಅಲ್ಲ ಇಲ್ಲಿ ಒಳ್ಳೆ ಎಜುಕೇಶನ್ ಇದೆ, ಒಳ್ಳೆ ಊಟದ ವ್ಯವಸ್ಥೆ ಇದೆ. ಆಮೇಲೆ ಅಣ್ಣ ಇಲ್ಲಿ ಸಂಸ್ಕೃತಿ ನೀಟಾಗಿ ಕಳಿಸ್ತಾರೆ ಅಣ್ಣ. ಇಲ್ಲಿ ಎಷ್ಟು ಡಿಸಿಪ್ಲೈನ್ ಇರ್ತಾರೆ ಹುಡುಗರೆಲ್ಲ. ಇಲ್ಲಿ ಹುಡುಗರು ಓದಿದರು
ವಿದ್ಯಾಭ್ಯಾಸ ಕಲಿತಾರೆ, ಹ್ಮ್ ಕೆಲವರು ಕಲಿಯಲ್ಲ, ಕೆಲವ್ರು ಕಲಿಲ್ದಾರ ಏನಿರ್ತಾರೋ ಡಿಸಿಪ್ಲಿನ್ ಅಂತ ಕಲ್ತಿರ್ತಾರೆ. ಶಿಸ್ತು ಹಾ ಯಾವ ತರ ಇರ್ಬೇಕು, ಯಾವ ತರ ವಿನಯತ ಅದು ಎಲ್ಲ ಕಲ್ತಿರ್ತಾರೆ. ಮಾತಾಡಂಗಿಲ್ಲ. 100% ಕಲಿತಾರೆ. ಆಮೇಲೆ ಇಲ್ಲಿ ಯಾವ ಜಾತಿ ಧರ್ಮ ಕುಲ ಯಾವ್ದನು ಇಲ್ಲ ಇಲ್ಲಿ. ಈ ತರ ಹಾ ಜಾತಿ ಧರ್ಮ ಏನಿಲ್ಲ, ಹಾ ಎಲ್ಲ ಅವರು ಆ ತರ ಈ ತರ ಏನಿಲ್ಲ, ಎಲ್ಲರೂ ಒಂದೇ ಇದು. ಎಜುಕೇಶನ್ ಇಂಪಾರ್ಟೆಂಟ್ ಅಷ್ಟೇ ಅವರಿಗೆ. ಎಲ್ಲಾ ಜನಾಂಗದರು ಇಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಇರ್ತದೆ. ಎಲ್ಲ ಪ್ರತಿಯೊಬ್ರು ಹಾಸ್ಟೆಲ್ ವ್ಯವಸ್ಥೆ, ಹಾಸ್ಟೆಲ್ ಅಲ್ಲಿ ಇರ್ತಾರೆ, ಮಠದಲ್ಲಿ ಇರ್ತಾರೆ, ಶಾಂತಿವನದಲ್ಲಿ ಹುಡುಗರು ಇದ್ದಾರೆ. ಪ್ರತಿಯೊಬ್ರು ಸಹಿತನು ಒಂದೇ ಲೆವೆಲ್ ಹೋಗಿ ನೋಡ್ತಾರೆ. ಆಮೇಲೆ ಅಣ್ಣ ನಾನು ಹಿಂದಿ ಸಲ ಬಂದಾಗ ಅಣ್ಣ ಮುಸ್ಲಿಮ್ಸ್ ಎಲ್ಲ ಇದ್ರು, ನಾವೇನು ಅಷ್ಟು ನಡ್ಕೊಳೋದಿಲ್ಲ. ಮುಸ್ಲಿಮ್ಸ್ ಇಲ್ಲಿ ಬಹಳ ಜನ ನಡ್ಕೊಂತಾರೆ ಈ ಮಠಕ್ಕೆ. ಅದು ಅವರು ಇಲ್ಲಿ ಯಾವ್ದೋ ಹಳ್ಳಿ ಇದೆ, ಸ್ತ್ರೀಯರ ಪಕ್ಕದಲ್ಲಿ ಒಂದು ಗೌರಮ್ನಹಳ್ಳಿ ಅಂತ ಇದೆ. ಆ ಗೌರಮ್ನಹಳ್ಳಿಯಲ್ಲಿ ಮುಸ್ಲಿಂ ಬಾಂಧವರು ನಮ್ಮ ಮಠಕ್ಕೆ ಶ್ರದ್ಧಾಂಜಲಿ ತರಳಬಾಳು ನಡೆಯುವಂತ ಸಿಚುವೇಶನ್ ಅಲ್ಲಿ ತರಕಾರಿ ವ್ಯವಸ್ಥೆ, ಪ್ರತಿಯೊಂದು ತರಕಾರಿನೂ ಲಾರಿ ತಗೊಂಬಂದು ಇಲ್ಲಿ ಕೊಡ್ತಾರೆ. ತರಕಾರಿ ಪ್ರತಿಯೊಂದು ತರಕಾರಿನೂ ತಗೊಂಬಂದು ಕೊಡ್ತಾರೆ ಇಲ್ಲಿ. ಅದು ಅಭಿಮಾನ ಅವರೇ ಸಹಿತ ಅಷ್ಟು ಭಕ್ತಿ. ಅದು ನೋಡ್ರಿ ಅಷ್ಟು ಹಿನ್ನೆಲೆ ಅಷ್ಟು ನೀಟಾಗೈತೆ. ಅಂದರೆ ಏನು ಈಗ ಜಾತಿ ಜಾತಿ ಅಂತ ಧರ್ಮ ಅಂತ ಕಿತ್ತಾಡೋರು ನೋಡಿದ್ದೀವಿ. ಆದರೆ ಒಂದು ಮಠಕ್ಕೋಸ್ಕರ ಇಷ್ಟು ಹೆಲ್ಪ್ ಮಾಡೋರು ಅದಾರೆ ಅನ್ನೋದಕ್ಕೆ ನಮ್ಮ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಸಿರ್ಗೆರೆ ಮಠ. ಆಮೇಲೆ ಈ ನನಗೆ ಏನು ಗುರು ಅದನ್ನ ಬಿಟ್ಟುವಾಗ ಮನಸ್ಸು ಬರ್ತಿಲ್ಲ ಅಣ್ಣ, ಅದು ಆ ರೇಂಜಿಗೆ ಐತೆ. ನೋಡೋಣ ಅದು ಎಲ್ಲರೂ ಒಂದಿನ ಯಾವ್ದಾರ ಪರ್ಮಿಷನ್ ಕಮೆಂಟ್ ಮಾಡ್ತಾರೆ. ಇದು ಯಾವ ಕಾರ ಅನ್ನೋದು ನನಗೆ ನಿಜ ಗೊತ್ತಾಗ್ತಿಲ್ಲ. ಅದು ಎಷ್ಟು ಅಣ್ಣ ಹೆಂಗೈತೆ ನೋಡ್ದಂಗ ನೋಡ್ತಾನೆ ಇರ್ಬೇಕು ಅನಿಸ್ತಾ ಇರ್ತೈತೆ. ಅದು ರನ್ನಿಂಗ್ ಅಲ್ಲೇ ಇದೆ. ರನ್ನಿಂಗ್ ಅಲ್ಲೇ ಐತೆ. ಹಬ್ಬ ಅದನ್ನ ಅಣ್ಣ ಒಂದ್ ದಿನ ಆಗ್ಲಿ ಅಣ್ಣ ಪರ್ಮಿಷನ್ ಇಸ್ಕೊಡೋಣ, ಅದ್ರ ಬಗ್ಗೆ ರಿವ್ಯೂ ಮಾಡ್ಬೇಡಣ. ನಿಜ ಅದು ಹೆಂಗೈತೆ ಅಣ್ಣ ಕಾರು. ಒಬ್ಬೊಬ್ಬೊಬ್ಬೊಬ್ಬ ಜಿಂಕೆ ತೋರಿಸ್ತೀನಂತ ಹಂಗೆ ಹೋಗ್ಬಿಟ್ಟಿದ್ದೆ. ನೋಡಿ ಜಿಂಕೆ ಎಲ್ಲ ಅದಾವೆ. ಅಂದರೆ ಅಣ್ಣ ಇವು ಹಳೇವಲ್ಲ, ಅಂದರೆ ಸಾಕಿರೋ ಜಿಂಕೆಗಳು ಇವು, ಕಾಡಲ್ಲ ಇವೆಲ್ಲ, ಕಾಡಲ್ಲ ಸಾಕಿರೋದು. ಆ್ಯಕ್ಚುಲಿ ಇವು ಮರಿಯಾಗಿ ಇವು ಎಲ್ಲ ನಾ ಸಣ್ಣನಿದ್ದಾಗಿಂದನೂ ಅದಾವೆ, ಅದಕ್ಕಿನ್ನೂ ಹಿಂದೆನೇ ಅದಾವೆ ಅಂತಾರೆ. ಇವೆಲ್ಲ ಸಾಕಿರೋದು ಇವೆಲ್ಲ ಗುರುಗಳು. ಅನ್ಕ ಹೇಳ್ತಿರೋದು ಬರೀ ಸ್ಯಾಂಪಲ್ ಅಪ್ಪ. ಇದು ಹಿಸ್ಟ್ರಿ ನೀವು ಕೇಳಿಬಿಟ್ರೆ ಸೈಕ್ ಆಗ್ತೀರಿ. ನಮ್ಮ ಸರ್ ಒಬ್ರು ಅವರೇ, ಅವ್ರು ಕರ್ಕೊಂಬರ್ತೀನಿ. ಅವ್ರು ನೆಕ್ಸ್ಟ್ ಲೆವೆಲ್ ಹಿಸ್ಟ್ರಿ ಎಲ್ಲ ತಿಳ್ಕೊಂಡವ್ರೆ. ಅವ್ರ ಹತ್ರ ನಾನು ಎಕ್ಸ್ಪ್ಲೇನ್ ಮಾಡಿಸ್ತೀನಿ ಇದ್ರದ್ದು ಯಾವ ರೀತಿ ಹೇಳ್ತಾರೆ ಅನ್ನೋದು. ಅದಕ್ಕೂ ಸಪ್ರೇಟಾಗಿ ಒಂದು ವಿಡಿಯೋ ಮಾಡೋಣ. ಇದೇನು ಜಸ್ಟು ಆಮೇಲೆ ಇಲ್ಲಿ ಬಾಲಕಿಯರಿಗೂ ಆಮೇಲೆ ಇವ್ರೇನು ಬಾಲಕರಿಗೂ ಸಪ್ರೇಟಾಗಿ ವಿದ್ಯಾರ್ಥಿ ನಿಲಯ ಇದ್ದಾವೆ, ಅಂದರೆ ಹಾಸ್ಟೆಲ್ ಅದಾವೆ. ಎಷ್ಟು ಸೇಫ್ಟಿ ಐತಂದರೆ ಅಂಥ ದೊಡ್ಡ ಬಿಲ್ಡಿಂಗು ಅಣ್ಣ. ಅದು ಕತ್ಲಾಗ್ತೈತೆ, ಕತ್ಲಾಗೈತೆ. ಎಲ್ಲರೂ ತೋರಿಸ್ತಿದ್ದೆ ಅದನ್ನ ಬಿಲ್ಡಿಂಗ್ನ. ಆಮೇಲೆ ಹೆವಿ ಸೇಫ್ಟಿ ಅಂತ ನೆಕ್ಸ್ಟ್ ಲೆವೆಲ್ ಐತೆ. ಗಲ್ಸಿ ಮಾತ್ರ ಇಲ್ಲಿ ಎಷ್ಟು ಅಣ್ಣ, ನಾನು ಕೇಳಿದಾಗೆ ಪ್ರತಿ ವರ್ಷ ಅವರು ಬರ್ತಿದ್ರಲ್ಲಣ್ಣ, ಒಬ್ಬೊಬ್ರು ಗೆಸ್ಟ್ ಕರ್ಸ್ತಿದ್ರಲ್ಲ, ಇಲ್ಲಿಂದ ಹೋಗಿರೋರೆ ಅಂಥದ್ದು ಸಾಧನೆ ಮಾಡಿ ಮತ್ತೆ ಈ ಮಠಕ್ಕೆ ಗೆಸ್ಟಾಗಿ ಬರ್ತಾರೆ. ಮತ್ತೆ ಪ್ರತಿ ವರ್ಷನೂ ಮತ್ತೆ ಇಲ್ಲಿ ಈಗ ಫಂಕ್ಷನ್ ಹತ್ರ ಬಂದಿರೋರೆಲ್ಲ ಇಲ್ಲಿ ಓದಿರೋಂಥ ಇಲ್ಲಿ ಓದಿರೋರು ಮತ್ತು ವಿದ್ಯಾರ್ಥಿಗಳು. ಅಂದರೆ ಅವ್ರ ಸಾಧನೆ ನೋಡ್ರಿ, ಇಲ್ಲೇ ಓದಿ ಇಲ್ಲೇ ಏನಾರು ಮಾಡಿ ಅಂಥ ಇತಿಹಾಸ ಮಾಡಿ ಇಲ್ಲಿ ಮತ್ತೆ ಅದೇ ಫಂಕ್ಷನಿಗೆ ಅವ್ರು ಗೆಸ್ಟಾಗಿ ಬರ್ತಾರಂದ್ರೆ ಅವ್ರ ಸಾಧನೆಗೆ ಒಂದು ಹ್ಯಾಟ್ಸಪ್ ಹೇಳಲೇಬೇಕು ನಾನು. ಆಮೇಲೆ ಇಲ್ಲಿ ದೀಪದ ಅಲಂಕಾರ ನೋಡ್ರಪ್ಪ, ಒಂಥರ ದಸರಾ ನೋಡ್ದಂಗೆ ಆಗ್ತೈತೆ. ನಾನು ಮೈಸೂರು ದಸರಾ ನೋಡೋಕೆ ಎಂದೂ ಹೋಗಿಲ್ಲ. ನಮಗೆ ಇದೇ ಒಂಥರ ಮೈಸೂರು ದಸರಾ ಇದ್ದಂಗೆ. ಇದು ಮತ್ತು ತರಳಬಾಳು ಹುಣ್ಣಿಮೆ ಅಂತ ಆಗುತ್ತೆ. ಅವೆರಡಕ್ಕೂ ನಾವು ಅಂದರೆ ನಾನು ಸಣ್ಣನಿದ್ದಾಗೆಲ್ಲ ಬರ್ತಿದ್ದಿಲ್ಲ. ಒಂದು ಏಜಿಗೆ ಬಂದ ಮೇಲೆ ಪ್ರತಿ ವರ್ಷ ಬರ್ತಿದ್ದೀನಿ. ಅದು ಈ ಮಠದ ಸೆಳೆತ ಏನಣ್ಣ. ಎಂಥ ಎಂಥವ್ರೆ ಬ್ಯುಸಿಯಾಗಿರೋರೆ ಬರ್ತಾರೆ ಗುರು. ನಾವು ಬರ್ದೆ ಏನಣ್ಣ, ಸಾವಿರಾರು ಜನ ಬರ್ತಾರೆ. ಅದೇ ಮತ್ತೆ ದೀಪದ್ದೆಲ್ಲ ಅಲಂಕಾರ ನೆಕ್ಸ್ಟ್ ಲೆವೆಲ್ ಐತೆ. ಆಮೇಲೆ ಅಣ್ಣ ಇಲ್ಲಿ ಬರೋ ಭಕ್ತರು ಅಷ್ಟೇ,
ಏನಂದರೆ ಯಾರು ಹೇಳ್ಬೋದು ಆಡಂಬರತೆ ಮಾಡ್ತಾರೆ, ಹಂಗೆ ಮಾಡ್ತಾರೆ. ನಿಜ ಇದು ಯಾವುದೇ ಆಡಂಬರತೆ ಗುರುಗಳು ಮಾಡ್ತಿಲ್ಲ. ಇಲ್ಲಿರೋ ಭಕ್ತರು ಅದಾರಲ್ಲ ಅವ್ರು ಮಾಡಿರಿ. ಇದೆಲ್ಲ ಲೈಟಿಂಗ್ ಇದೆಲ್ಲ ಮಾಡ್ತಾವ್ರಲ್ಲ, ಇದು ಟೋಟಲಿ ಮಠದ್ದು. ಅವ್ರು ಹೆಂಗೆ ಗೊತ್ತಾ, ಇಲ್ಲಿರೋ ಸುತ್ತಮುತ್ತಲು ಜನಕ್ಕೂ ಕೆಲಸ ಸಿಗಬೇಕು. ಆಮೇಲೆ ಇದೆಲ್ಲ ಐತಲ್ಲ, ದುಡ್ಡು ವೇಸ್ಟ್ ಆಗಬಾರ್ದು. ಪ್ರತಿ ಸಲ ಇದನ್ನು ತರ್ಸೋಕೆ ಭಾಳ ಲಕ್ಷಗಟ್ಟಲೆ ಖರ್ಚಾಗ್ತೈತೆ. ಅದಕ್ಕೋಸ್ಕರನೇ ಇವ್ರು ಓನಾಗಿ ತಂದು ಓನಾಗಿ ಇಲ್ಲಿರೋ ಸುತ್ತಮುತ್ತಲು ಜನಕ್ಕೆ ಅವ್ರು ಕೆಲಸ ಕೊಡ್ತಾವ್ರೆ. ಅದು ಅಂದರೆ ಒಬ್ಬ ಗುರುಗಳಾಗಿ ಇದು ಏನಂದರೆ ಇಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪ್ರವಚನಗಳು, ಏನಾರ ಕಾರ್ಯಕ್ರಮಗಳೆಲ್ಲ ಇಲ್ಲಿ ಜರುಗ್ತವೆ. ಇದೆಲ್ಲ ಅಲಂಕಾರ ಐತಲ್ಲ, ಇದೆಲ್ಲ ಸ್ಟೇಜಿಗೆ ಹೋಗೋದು ಎಷ್ಟು ವಿಜೃಂಭಣೆ ಕಾಣ್ತದೆ ನೋಡಿ. ಸ್ಟೇಜಿಂದೆಲ್ಲ ಇಲ್ಲೆಲ್ಲ ಕಾರ್ಯಕ್ರಮಗಳೆಲ್ಲ ನಡೀತಾ ಇರ್ತತೆ. ಇಲ್ಲಿ ಯಾವ್ದಾರ ಫಂಕ್ಷನ್ ನಡೀಲಿ ಅಂದರೆ ಟೋಟಲ್ ಯಾವ್ದಾರ ಈ ಸಂಸ್ಥೆಯಿಂದ ಯಾವ್ದಾರ ಒಂದು ಸಣ್ಣ ಪುಟ್ಟ ಸ್ಪೋರ್ಟ್ಸಿಂದ ಹಿಡಿದು ಒಂದು ಯಾವ್ದಾರ ಪ್ರತಿಭಾ ಕಾರಂಜಿಯಿಂದ ಹಿಡಿದು ಯಾವ ಥರದರಲ್ಲಿ ಆಗಲಿ ಇಲ್ಲಿ ಜನ ಈಗ ಸೇರ್ತತೆ. ಆಮೇಲೆ ಯಾವ ರೀತಿ ಅಂದರೆ ಇಲ್ಲಿ ಟೋಟಲ್ ಯಾರ ಭಕ್ತರು ಬರಲಿ, ಯಾವ್ದಾರ ಫಂಕ್ಷನ್ ಬರಲಿ, ಪ್ರತಿ ಫಂಕ್ಷನಿಗೂ ದಾಸೋಹ ಅರೇಂಜ್ ಆಗಿರ್ತತೆ. ಆಮೇಲೆ ಅಷ್ಟೇ ಅಲ್ಲದೆ ಇಲ್ಲೇನು ಹಾಸ್ಟೆಲ್ಸ್ ಅವರಲ್ಲ, ಅಲ್ಲಿ ಎನಿ ಟೈಮು ಇದೇನೋ ಪ್ರಸಾದ ವಿನಿಯೋಗ ಇರ್ತೈತೆ. ನೀರು ಕುಡಿಯೋದು ವೀಡಿಯೋ ಮಾಡೋ, ಉಣ್ಣೋದು ವೀಡಿಯೋ ಮಾಡೋ ಜಗ ನೀನು. ಇವನಿಗೆ ಪುಕ್ಸಟೆ ಅಂತಾರೆ ನಮ್ಮ ಕಡೆಗೆ. ನಂಗೆ ಕೈಯ ಸಾಕಾಗೋಗ್ಬಿಟ್ಟಾನೆ. ಇರ್ಲಿ ಬಿಡು, ನೆಮ್ಮದಾಗ ಊಟ ಮಾಡು. ಏನು ನೋಡ್ತಿದ್ದೀರಾ, ಇವರೆಲ್ಲ ವಾಲಂಟ್ರಿ ಆಗಿ ಊಟ ನೀಡಕ್ಕೆ ಬರ್ತಿರೋದು. ಏನಂದರೆ ಒಂದೊಂದು ಊರವ್ರು ಅವ್ರೆ ಮುಂಚೆನೇ ದಾಸೋಹ ಈ ಥರದ ದಾಸೋಹ ನೀಡೋಕ್ಕಾಗಲಿ ಇದಕ್ಕಾಗಲಿ ಮುಂಚೆನೇ ಆರ್ಡ್ರ್ ಕೊಟ್ಟು ಇಲ್ಲಿ ನಾವು ಏನೋ ಸ್ವಯಂ ಸೇವೆ ಮಾಡ್ತೀವಂತ ಒಂದು ಇಲ್ಲಿ ಸ್ವಯಂ ಸೇವೆ ಮಾಡ್ತಿರ್ತಾರೆ.